ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳೇನು, ಅದಕ್ಕೆ ಪರಿಹಾರ ಏನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಬುಧವಾರ. ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಪ್ರತಿಪತ್ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ನಾವು ಫಾಲ್ಗುಣ ಮಾಸದ 2ನೇ ಭಾಗಕ್ಕೆ ಬಂದಿದ್ದೀವಿ. ಶುಕ್ಲ ಪಕ್ಷ ಮುಗೀತು, ಕೃಷ್ಣ ಪಕ್ಷ ಪ್ರಾರಂಭವಾಗಿದೆ. ಇನ್ನು 15 ದಿನ ಕಳೆದುಬಿಟ್ರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಪ್ರತಿಪತ್ ಯಾವ ಕೃಷ್ಣ ಪಕ್ಷದ ಮೊದಲನೇ ದಿವಸ ಇದೆಯೋ ಈ ದಿವಸ ಈ ಚೂತ ವೃಕ್ಷ, ಅದನ್ನು ಮಾವಿನ ಮರ ಅಂತಾರೆ. ಆ ಕುಡಿಗಳಿರ್ತಾವಲ್ಲ, ಮಾವಿನ ಕುಡಿ, ಅದನ್ನು ಪ್ರಾಶನ, ಅದನ್ನು ಸ್ವೀಕರಿಸ್ತಕ್ಕಂಥದ್ದಾಗಿದೆ, ಆರೋಗ್ಯಪ್ರದವಾಗಿರ್ತಕ್ಕಂಥದ್ದು. ಹೀಗಾಗಿ ಮಾವು, ಬೇವು ಇವುಗಳಲ್ಲಿ ತಾನೇ ಹೊಸತನ ಅಡಕೊಂಡಿದೆ, ಅದರಲ್ಲಿ ಆರೋಗ್ಯವೂ ಸಮೃದ್ಧವಾಗಿ ಸೇರಿಕೊಂಡಿದೆ. ಹೀಗಾಗಿ ನಾವು ಈ ಯುಗಾದಿಯ ಸಂದರ್ಭದಲ್ಲಿ ಈ ಬೇವು ಬೆಲ್ಲದ ಜೊತೆಗೆ ಮಾವು, ಅಲ್ಲಿ ಹಿಂಗು, ಲವಣ ಮತ್ತು ಜೀರ, ಅಜಾಮೋದ, ಹೀಗೆ ಹಲವು ದ್ರವ್ಯಗಳನ್ನು ಸೇರಿಸಿ ನಾವು ಪ್ರಾಶನ ಮಾಡಬೇಕು ಅಂತಿದೆ. ಆ ಸಂದರ್ಭ ನೋಡೋಣ, ಸ್ವಲ್ಪ ವಿಸ್ತಾರವಾಗಿ ಮಾತಾಡೋಣ. ನಾವು ಕೇವಲ ನಿಂಬಕ ದಳಭಕ್ಷಣಂ ಅಂತೀವಲ್ಲ, ಅದಷ್ಟೇ ಅಲ್ಲ, ಇದೆಲ್ಲ ಹಲವು ಸಾಮಗ್ರಿಗಳನ್ನು ಹಾಕಬೇಕು ಅಂತಿದೆ. ಅವೆಲ್ಲ ಆರೋಗ್ಯಪ್ರದ ಅಂತ. ಅದಕ್ಕೆ ಈ ದಿವಸ ಚಾಲನೆ ಕೊಡುತ್ತೆ. ಹೀಗಾಗಿ ಚೂತವೃಕ್ಷ ನೋಡಿ, ಮಾವಿನ ಮರ ಅಂತಕ್ಕಂಥದ್ದು ನಮ್ಮ ಮಾವು ವಸಂತ ಮಾಸ ಋತುಗಳ ರಾಜ ಅಂತ ಅನ್ನಿಸ್ಕೊಂಡ್ರೆ, ಮಾವು ಫಲರಾಜ ಅಂತ ಅನ್ನಿಸ್ಕೊಂಡಿದ್ದಾನೆ. ಹೀಗಾಗಿ ಅಂತಹ ಫಲರಾಜನ ಕುಡಿಗಳನ್ನು ಈ ದಿವಸ ನಾವು ಸ್ವೀಕರಿಸೋದ್ರಿಂದ ಆರೋಗ್ಯ ವೃದ್ಧಿ. ಇದೂ ಕೂಡ ಒಂದು ಮಾವು, ಒಂದು ಬೇವು, ಇವುಗಳ ಕುಡಿ, ಇವುಗಳ ಏನು ಆಸ್ವಾದ ಇದೆಯಲ್ಲ, ಇದೂ ನಮ್ಮ ಪಾಲಿಗೆ ಹಬ್ಬವಾಗಿದೆ. ಬರೀ ದೇವರ ಆರಾಧನೆ ಅಷ್ಟೇ ಅಲ್ಲ, ಒಂದು ವೃಕ್ಷದ ಕುಡಿಯ ಸ್ವೀಕಾರವೂ ಒಂದು ನಮ್ಮ ಪಾಲಿಗೆ ಹಬ್ಬವನ್ನು. ಹಾಗೆ ನಾವು ಕಲ್ಲುಗಳಲ್ಲಿ, ಮರಗಳಲ್ಲಿ, ನದಿಗಳಲ್ಲಿ, ತೀರ್ಥಗಳಲ್ಲಿ, ಹೀಗೆಲ್ಲ ಕಡೆ ವಿಶ್ವವ್ಯಾಪಕವಾಗಿ ನಾವು ವಿಶ್ವವ್ಯಾಪಕ ದೃಷ್ಟಿಯಲ್ಲಿ ಭಗವಂತನನ್ನು ಕಾಣುವುದು, ಇದು ಅಲ್ವಾ ಔದಾರ್ಯ ಅಂದರೆ, ಉದಾತ್ತತೆ ಅಂದರೆ ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಇದನ್ನು ಪ್ರತಿ ಹಬ್ಬದಲ್ಲೂ ಸೂಚಿಸ್ತಾ, ಪ್ರತಿ ಹಬ್ಬದಲ್ಲೂ ನಮಗೆ ಗೊತ್ತಾಗ್ತಾ ಇದೆ ಇವುಗಳ ಮಹತ್ವ ಏನು, ಇವುಗಳನ್ನು ನಾವು ಹೇಗೆ ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ ನಡೆಸ್ಕೊಳ್ತೀವಿ. ಒಂದು ವೃಕ್ಷವನ್ನು ಕತ್ತರಿಸುವಾಗಲೂ ಉಪನಯನ ಸಂದರ್ಭದಲ್ಲಿ ಬರುತ್ತೆ ಸಂಸ್ಕಾರಗಳಲ್ಲಿ. ಒಂದು ವೃಕ್ಷವನ್ನು ಕತ್ತರಿಸುವಾಗಲೂ ಮಂತ್ರ ಇದೆ, ಆ ಮಂತ್ರಪೂರ್ವಕವಾಗಿ ನಮಸ್ಕಾರ ಮಾಡಿ, ಸ್ವಲ್ಪ ನಾನು ಇಡೀ ಮರವನ್ನೇ ಕತ್ತರಿಸ್ತಾ ಇಲ್ಲ, ಒಂದು ಟೊಂಗೆಯನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ, ನಿನ್ನ ಅನುಮತಿ ಇರಲಿ ಅಂತ. ಇದೆಲ್ಲ ನಮ್ಮ ಭಾರತೀಯತೆಯಲ್ಲಿ ಬೇರಾಗಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಮ್ಮ ಮನೆಯ ಮಕ್ಕಳಲ್ಲೆಲ್ಲ ನಾವು ಗಮನಿಸಿದ್ರೆ, ಇನ್ನೊಬ್ಬರಿಗೆ ಹರಟಾದರೆ ಮೊದಲು ತಪ್ಪಾಯಿತು ಕ್ಷಮಿಸು ಅಂತ ಕೇಳ್ಕೊಳ್ತೀವಿ. ಇದು ನಿಜವಾಗಿ ಭಾವೋನ್ನತಿ ಅಂತ ಕರೀತಾರೆ ಇದನ್ನು. ಇದು ಹೀಗೆ ಆಮ್ರ ವೃಕ್ಷದಿಂದ ಪ್ರಾರಂಭ, ಚೂತ ವೃಕ್ಷದಿಂದ ಪ್ರಾರಂಭ, ಮಾವಿನ ಮರದಿಂದ ಪ್ರಾರಂಭವಾಗುತ್ತೆ. ನಮಗೆ ವರ್ಷ ಪ್ರಾರಂಭ ಆಗೋದು ಮಾವಿನ ಮರದಿಂದಲೇ. ಇಂಥ ಒಂದು ವಿಶಿಷ್ಟವಾದ ದಿವಸ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಈಗೆಲ್ಲ ಈ ಎಲೆ ಉದುರಿ ಹೊಸ ಚಿಗುರು ಬರತಕ್ಕಂಥದ್ದು. ಹೀಗಾಗಿ ಈ ಕಾಲ ಒಂದು ರೀತಿಯ ಸಂಧಿಕಾಲ, ಪರ್ವಕಾಲ ಅಂತ ಕರೀತಾರೆ. ನಮ್ಮ ಮನಸ್ಸಿನಲ್ಲೂ ಹಾಗೆ ಎಲ್ಲ ಹಳತು ಅಂತಕ್ಕಂಥದ್ದು, ಕೆಟ್ಟ ಆಲೋಚನೆಗಳು ಅಂತಕ್ಕಂಥದ್ದೆಲ್ಲ ಎಲೆಯ ಹಾಗೆ ಮಾಗಿ ಉದುರು ಹೋಗಲಿ. ಹೊಸ ಚಿಗುರು, ಹೊಸತನ, ಹೊಸ ಟೆಕ್ನಾಲಜಿ ಏನೇನಿದೆಯೋ ಅದೆಲ್ಲವೂ ಮತ್ತೆ ಸೇರ್ಪಡೆಯಾಗಲಿ, ತನ್ಮೂಲಕ ಅದರಿಂದ ಫಲ ಅನ್ನೋದು ಬರಲಿ ಅನ್ನೋ ದೃಷ್ಟಿ ಇದರಲ್ಲಿದೆ. ನೋಡಬೇಕು, ಅದನ್ನೇ ದರ್ಶನ ಅಂತ ಕರೀತಕ್ಕಂಥದ್ದು. ಇದು ಸುಮ್ಮನೆ ಏನೋ ಕಾಟಾಚಾರದ ಇದರಿಂದ ಮಾಡಿರತಕ್ಕಂಥದ್ದಲ್ಲ. ಇದಕ್ಕೆಲ್ಲದಕ್ಕೆ ಒಂದು ಸಂಸ್ಕಾರ ಇದೆ.
ಆ ದೃಷ್ಟಿಯಲ್ಲಿ ಭಾರತೀಯ ಸಂಸ್ಕೃತಿ ತುಂಬ ಆದರ್ಶವಾಗಿದೆ. ಬೇರೆ ಇವರು ಅನುಕರಣೆ ಮಾಡಬೇಕು, ಆ ರೀತಿಯಲ್ಲಿದೆ ನಮ್ಮ ಸಂಸ್ಕಾರ, ನಮ್ಮ ದೃಷ್ಟಿ. ಅಂಥ ಒಂದು ದಿವಸವನ್ನು ಈ ದಿವಸ ನಮಗೆ ಕಾಲ ತಂದುಕೊಟ್ಟಿದೆ. ಅದನ್ನು ಭಕ್ತಿಯಿಂದ ಸ್ವಾಗತಿಸೋಣ, ಸ್ವೀಕರಿಸೋಣ, ಮುಂದೆ ಹೆಜ್ಜೆ ಇಡೋಣ. ಶಾಸ್ತ್ರಿಗಳೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿದಿನ ಕೂಡ ಒಂದು ವಿಶೇಷವಾದಂಥ ದಿನನೇ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ವಿಶೇಷವಾದಂಥ ದಿನ. ಇವತ್ತು ನಾವು ಆ ಮಾವಿನ ಹೂವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆ ಚೂತ ಕುಸುಮ ಪ್ರಾಶನ ಅಂತಲೇ ಇದೆ. ಕುಸುಮವನ್ನು ಪ್ರಾಶನ ತಗೊಳ್ತಕ್ಕಂಥದ್ದು ಅಂತ ಆ ದಿವಸ ಇದು. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅದ್ರ ಜೊತೆಗೆ ಭಾವೋನ್ನತಿ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಅದೆಷ್ಟು ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಂಜನ್ ಅವರು ಕಳಿಸಿದ್ದಾರೆ. ರಂಜನ್ ಅವರ ಜನ್ಮ ದಿನಾಂಕ 10/1/2001. ಹುಟ್ಟಿದ ಸಮಯ ಮಧ್ಯಾಹ್ನ 12:45. BBA ಓದಿದ್ದೀನಿ, ಮುಂದೆ ಸರ್ಕಾರಿ ಕೆಲಸ ಸಿಗುತ್ತಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಜನ್ ಅವರ ಪ್ರಶ್ನೆ, BBA ಓದಿದ್ದಾರೆ, ಮುಂದೇನು ಕೆಲಸದ ಬಗ್ಗೆ ಕೇಳಿದ್ದಾರೆ, ಸರ್ಕಾರಿ ನೌಕರಿ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿ ತುಂಬ ಒಳ್ಳೆಯದು. ನವಾಂಶದಲ್ಲಿ ಶನೈಶ್ಚರ ತನ್ನದೇ ಅಂಶ ತಗೊಂಡಿದ್ದಾನೆ, ಮಕರಾಂಶದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ಮತ್ತು ರವಿ ಪ್ರಾರಂಭವಾಗುತ್ತೆ ಮುಂದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಪ್ರಯತ್ನ ಮಾಡಿ. ಕಾಲ ಬಲವಾಗಿದ್ದಾಗ ನಮಗೆ ಯಾವ ಫಲ ಸಿಗಬೇಕೋ ಅದು ಸಿಗುತ್ತೆ. ನಾನು ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಈ ವಸಂತ ಮಾಸ ಬಂದಾಗ ಬರುವ ಸಂದರ್ಭದಲ್ಲಿ ಮಾವಿನ ಹಣ್ಣು ಸಿಗುತ್ತೆ. ಅದೇ ನಾವು ಭಾದ್ರಪದದಲ್ಲಿ ನಿರೀಕ್ಷೆ ಮಾಡಿದ್ರೆ ಅಥವಾ ಇನ್ಯಾವುದೋ ಶರತ್ಕಾಲದಲ್ಲಿ ನಿರೀಕ್ಷೆ ಮಾಡಿದ್ರೆ ಸಿಗಲ್ಲ. ಹೀಗಾಗಿ ಕಾಲ ಇದೆ, ಕಾಲದಲ್ಲಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಚೆನ್ನಾಗಿದೆ. ನಿಮಗೆ ಕರ್ಮಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಗುರು, ಬುಧ, ಚಂದ್ರ, ಪಕ್ಷದ ಬಲಸಹಿತನಾದ ಚಂದ್ರ, ಶುಕ್ರ ಇವರೆಲ್ಲ ಶುಭಗ್ರಹಗಳು. ಕರ್ಮಸ್ಥಾನದಲ್ಲಿದ್ದರೆ ಶುಭವನ್ನೇ ಉಂಟು ಮಾಡ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹೀಗಾಗಿ ಆತಂಕವಿಲ್ಲದೆ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಆ ಫಲ ಸಿಗಲಿ, ಭಗವಂತ ಕೃಪೆ ಮಾಡಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾವೇರಿಯಿಂದ ಅಕ್ಷತ ಅವರು ಕಳಿಸಿದ್ದಾರೆ. ಅಕ್ಷತ ಅವರ ಜನ್ಮ ದಿನಾಂಕ 29/2/1992. ಹುಟ್ಟಿದ ಸಮಯ ಬೆಳಗ್ಗೆ 9 ಗಂಟೆ. ಉನ್ನತ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಕ್ಷತ ಅವರ ಪ್ರಶ್ನೆ ಉನ್ನತ ಶಿಕ್ಷಣದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಚಂದ್ರ ಅಲ್ಲ, ನಿಮಗೆ ಕರ್ಮಸ್ಥಾನದಲ್ಲಿದ್ದಾನೆ, ರಾಹುಯುಕ್ತನಾಗಿದ್ದಾನೆ. ಚಂದ್ರ ರಾಹು ಸೇರಿಬಿಟ್ರೆ ಮನಸ್ಸು ಸ್ವಲ್ಪ ರಾಡಿ ಆಗಿಬಿಡೋ ಸಾಧ್ಯತೆ ಇದೆ. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಬೇಗ ಮತ್ತೊಬ್ಬರ ಗುಣಗಳಿಗೆ ಮಾರು ಹೋಗ್ಬಿಡೋದು, ಅವರ ಹಾಗೆ ಆಗಿಬಿಡೋದು, ಹೀಗಾಗುತ್ತೆ. ಕೆಲವರು ಹಾಗೆ ಇನ್ನೊಬ್ಬರು ನೋಡಿ ಅವ್ರನ್ನೇ ಅನುಕರಣೆ ಮಾಡ್ತಾ ಇರ್ತಾರೆ. ಅಗತ್ಯ ಇರಲ್ಲ, ನಿಮ್ಮದೇ ಆದ ಸ್ವಂತಿಕೆ ಇರುತ್ತೆ. ಆದರೂ ಕೂಡ ಇನ್ನೊಬ್ಬರು ಸ್ಟೈಲ್, ಅವ್ರು ನಡೆದ ಹಾಗೆ, ಅವ್ರು ಮಾತಾಡಿದ ಹಾಗೆ, ಅವ್ರು ವರ್ತಿಸಿದ ಹಾಗೆ, ಅವರು ಹೇಗೆ ಬಿಹೇವ್ ಮಾಡಿದವರು ಆ ರೀತಿಯಲ್ಲಿ ಹಾಗಾಗುತ್ತೆ. ಅದಕ್ಕೆ ಕಾರಣ ಇದು. ಹೀಗಾಗೋ ಸಾಧ್ಯತೆ ನಿಮಗೆ ಜಾಸ್ತಿ ಇದೆ. ಹೀಗಾಗಿ ಹುಷಾರಾಗಿರಬೇಕು. ಮತ್ತು ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ಗುರುಭುಕ್ತಿ ಪ್ರಾರಂಭವಾಗಿ ಮುಂದೆ ಈಗ ನಾಳೆ ಏಪ್ರಿಲ್ನ ಶನೈಶ್ಚರ ಪ್ರಾರಂಭವಾಗುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಈಗ ನಾಳೆ ನಿಮಗೆ ಏಪ್ರಿಲ್ ನಂತರದಲ್ಲಿ, ಯುಗಾದಿ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಶನೈಶ್ಚರ ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ಕೆಲಸ, ಲಾಭ ಎಲ್ಲವೂ ಇದೆ. ಆದರೆ ಮನಸ್ಸು ಸ್ವಲ್ಪ ದ್ವಂದ್ವತೆ, ಇದರಿಂದ ಹೊರಗೆ ಬರಲಿಕ್ಕೆ ನೀವು ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 30/7/1991. ಹುಟ್ಟಿದ ಸಮಯ ಬೆಳಗ್ಗೆ 7:30. ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ವ್ಯಯಾಧಿಪತಿ ಚಂದ್ರ. ವ್ಯಯಾಧಿಪತಿ ಸಪ್ತಮ ಸ್ಥಾನದಲ್ಲಿರೋದು ಸ್ವಲ್ಪ ತೊಂದರೆ. ಹೀಗಾಗಿ ಚಂದ್ರ ಶಾಂತಿ ಮಾಡಿಸ್ಬೇಕು. ಮತ್ತು ಕುಜ ಲಗ್ನದಲ್ಲಿದ್ದಾನೆ, ಅದೊಂದು ಶಾಂತಿ ಬೇಕು. ಕುಜಚಂದ್ರರ ಶಾಂತಿ ನಿರೀಕ್ಷೆ ಮಾಡ್ತಾ ಇದೆ ನಿಮ್ಮ ಜಾತಕ, ದಯವಿಟ್ಟು ಮಾಡಿಸಿ. ಪ್ರಸ್ತುತ ನಿಮಗೆ ಶನಿದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ. ನಂತರ ಬುಧ ಪ್ರಾರಂಭವಾಗುತ್ತೆ ಅಕ್ಟೋಬರ್ ನಂತರದಲ್ಲಿ. ಬುಧ ಚೆನ್ನಾಗಿದ್ದಾನೆ. ನೋಡಿ, ವಿವಾಹ ಯಾವಾಗ ಆಗುತ್ತೆ ಅಂದರೆ ಅಕ್ಟೋಬರ್ ನಂತರ ಹೆಚ್ಚಿನ ಅವಕಾಶ ಇದೆ. ಅಷ್ಟರಲ್ಲಿ ತಾವು ಚಂದ್ರ ಕುಜ ಶಾಂತಿ ಮಾಡಿಸಿ. ಒಂದೊಂದು ಸಲ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹ, ದುಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಒಂದು ಸಪ್ತಮದಲ್ಲಿದ್ದರೆ, ದುಸ್ಥಾನಪೋ ಯದ್ ಭವನಸ್ಥಿತವ ತದ್ಭಾವನಾಶಂ ಅಂತ ಮಂತ್ರ ಸೂತ್ರ. ಹೀಗಾಗಿ ಚಂದ್ರಶಾಂತಿ ನಿರೀಕ್ಷೆ ಅದು ಅನಿವಾರ್ಯ ಇದೆ.
ಚಂದ್ರ ಕುಜ ಶಾಂತಿ 2 ಮಾಡಿಸಿ, ಅನುಕೂಲ ಆಗುತ್ತೆ ಶೀಘ್ರದಲ್ಲಿ. ಅಕ್ಟೋಬರ್ ನಂತರದಲ್ಲಿ ಅವಕಾಶ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಹುಲ್ ಅವರು ಕಳಿಸಿದ್ದಾರೆ. ರಾಹುಲ್ ಅವರ ಜನ್ಮ ದಿನಾಂಕ 12/8/1993. ಹುಟ್ಟಿದ ಸಮಯ ಬೆಳಗ್ಗೆ 9 ಗಂಟೆ. ಕೆಲಸ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಹುಲ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಾಭದಲ್ಲಿದ್ದಾನೆ ರವಿ ಜೊತೆಗೆ. ರವಿ ಬುಧ, ಅದು ಆದಿತ್ಯ ಯೋಗ ಅಂತ ಕರೀತಾರೆ, ಬುಧಾದಿತ್ಯ ಯೋಗ ಅಂತ. ಚೆನ್ನಾಗಿದೆ, ತೊಂದರೆ ಇಲ್ಲ, ಏನು ಮೌಢ್ಯನಾಗಿಲ್ಲ ಬುಧ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಕುಜಭಕ್ತಿ ನಡೀತಾ ಇದೆ. ಇದು ಸ್ವಲ್ಪ ತೊಂದರೆಯ ಕಾಲ. ಜೂನ್ವರೆಗೆ ಈ ಸಂಧಿಶಾಂತಿ ಇದೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಇದೆ. ಇದು ನಿಮಗೆ ಆರೋಗ್ಯದಲ್ಲಿ ತೊಂದರೆ ಮತ್ತು ಇನ್ನೇನು ಪತನ, ಎಲ್ಲ ರೀತಿಯ ತೊಂದರೆಗೆ. ಸಂಧಿಶಾಂತಿ ಅಂತಂದರೆ ಒಂಥರ ಟರ್ನಿಂಗ್ ಟ್ವಿಸ್ಟ್ ಅಂತಾರೆ ಅದನ್ನು. ಅದು ಕಂಟಕದ ಒಂದು ಟ್ವಿಸ್ಟ್ ಆಗಿದೆ, ಟರ್ನಿಂಗ್ ಆಗಿದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಾಹು ಬೃಹಸ್ಪತಿ ಸಂಧಿಶಾಂತಿ ತಪ್ಪದೇ ಶೀಘ್ರದಲ್ಲಿ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಅದಾದ ಮೇಲೆ ಚೆನ್ನಾಗಿದೆ. ಜೂನ್ ನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಮು ಅವರು ಕಳಿಸಿದ್ದಾರೆ. ರಾಮು ಅವರ ಜನ್ಮ ದಿನಾಂಕ 24/12/1993. ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ 20 ನಿಮಿಷ. ಆರೋಗ್ಯ ಸಮಸ್ಯೆ ಇದೆ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನು ಲಗ್ನವಾಗಿದೆ. ಲಗ್ನಾಧಿಪತಿ ನಿಮಗೆ ಲಾಭದಲ್ಲಿದ್ದಾನೆ. ಲಗ್ನದಲ್ಲಿ ಕುಜ, ರವಿ, ಶುಕ್ರ, ಬುಧ ಎಲ್ಲರೂ ಸೇರಿದ್ದಾರೆ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ಚೆನ್ನಾಗಿದ್ದಾನೆ, ಆತಂಕ ಬೇಡ, ಯೋಚನೆ ಮಾಡಬೇಡಿ. ಅಂತಹ ಏನು ಪ್ರಮಾದ ಆ ರೀತಿಯಲ್ಲಿ ಏನು ಕಾಣ್ತಾ ಇಲ್ಲ. ಪ್ರಾರಬ್ಧವಶಾತ್ ಕೆಲವೊಮ್ಮೆ ದಶಾಭಕ್ತಿ ಚೆನ್ನಾಗಿದ್ರೂ ತೊಂದರೆ ಇದೆ ಅಂದರೆ ಅದು ಪ್ರಾಚೀನ ಕರ್ಮ ಅಂತ ಅದಕ್ಕೆ ಹೆಸರು. ಹೀಗಾಗಿ ಪ್ರಾಚೀನ ಕರ್ಮ ಬಿಡಲರಿಯದು ಅಂತ ದಾಸರೇ ಹೇಳ್ತಾರೆ. ಅದಕ್ಕೆ ಏನಪ್ಪ ಮಾಡೋದು ಅಂತಂದರೆ ಭಗವದ್ ಆರಾಧನೆ. ಒಂದು ಸಾಧ್ಯವಾದರೆ ಗ್ರಹಶಾಂತಿ ಮಾಡಿಸಿ, ಒಂದು ಆಯುಷ್ಯ ಹೋಮ, ಮೃತ್ಯುಂಜಯನ ಆರಾಧನೆ, ಇವುಗಳಿಂದ ಎಷ್ಟೋ ಬಾರಿ ನಮ್ಮ ಈ ಪ್ರಾಚೀನ ಕರ್ಮ ಸೌದು ಹೋಗುತ್ತೆ. ಬಹಳ ಮುಖ್ಯವಾಗಿ ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಇವೆರಡನ್ನು ತಪ್ಪದೇ ಹೇಳ್ಕೊಳ್ಳಿ. ಅವೆರಡಕ್ಕೆ ಬಹಳ ವಿಶೇಷವಾದ ಫಲ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲವನ್ನು ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ದಿವಸ ಮಾಂದ್ಯವುದಿಯಾಗಿದೆ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಚಂದ್ರಕೇತು ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಕುಂಭರಾಶಿಯಲ್ಲಿ ರವಿ, ಬುಧ, ರಾಹು, ಕುಜರನ್ನು ಕಾಣ್ತಾ ಇದ್ದೀವಿ. ಶುಕ್ರ, ಶನೈಶ್ಚರು ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದ್ವಿತೀಯದ ಮಾಂದಿ ನಚಾಟು ವಾಕ್ಯಂ ಕಲಹಾಯಮಾನು ನ ವಿತ್ತ ಧಾನ್ಯಂ ಪರದೇಶವಾಸಿ ಅಂತ ಸೂತ್ರ. ಹೀಗಾಗಿ ಮಾತು, ಹಣ ಇವುಗಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಅತಂತ್ರ ಸ್ಥಿತಿ, ಪಾಪ ಎಲ್ಲೋ ವಿದೇಶದಲ್ಲೋ, ಹೊರ ರಾಜ್ಯದಲ್ಲೋ, ಹೊರ ಪ್ರದೇಶದಲ್ಲೋ ಇರ್ತೀರಾ, ಅಲ್ಲಿ ಅತಂತ್ರ ಸ್ಥಿತಿ, ಯಾರು ನನ್ನವರು ಇಲ್ಲೇನಪ್ಪ ಅನ್ನುವಂಥ ಆತಂಕ ಈ ರೀತಿ ಶುರುವಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಲಾಭ ಇತ್ಯಾದಿಯನ್ನು ಕಾಣಬಹುದು. 2-3 ರೀತಿಯಲ್ಲಿ ಅನುಕೂಲಗಳು, ಸಲಹೆಗಳು ಸಿಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಅನುಕೂಲ ಇದೆ. ಅಂದರೆ ಹೈಯರ್ ಸ್ಟಡೀಸ್ ಅವ್ರಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಚತುರ್ಥದ ಚಂದ್ರನಿಂದಾಗಿ ದಿಗ್ಬಲ, ಹೀಗಾಗಿ ಪ್ರಯಾಣದಲ್ಲಿ ಸೌಖ್ಯತೆ. ನಿಮಗೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ. ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಹೆಚ್ಚಿನ ಅನುಕೂಲಗಳು, ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು. ಕೃಷಿಕರಿಗೆ ಬಹಳ ಮುಖ್ಯವಾಗಿ ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ನಿಮಗೆ ತೊಂದರೆ ಇಲ್ಲ. ಅನುಕೂಲದ ವಾತಾವರಣ, ಅಧಿಕಾರದ ಬಲ ಇತ್ಯಾದಿ ಚೆನ್ನಾಗಿದೆ. ಹಿರಿಯರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ತೊಡಕೇನಪ್ಪ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಹಿರಿಯರಿಂದ, ಸೀನಿಯರ್ಸಿಂದ ಸಹಾಯ ಸಿಗ್ತಕ್ಕಂಥದ್ದು, ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಅಪವ್ಯಯ, ಯಾವುದು ಬೇಡವೋ ಅದಕ್ಕೆ ಹೆಚ್ಚು ದುಡ್ಡು ಖರ್ಚು ಮಾಡಿಕೊಂಡು ಆಮೇಲೆ ವ್ಯಥೆ ಪಡೋದು, ಆ ರೀತಿಯ ಒಂದು ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಮನೆಯಲ್ಲಿ ಒಳ್ಳೆಯ ವಾತಾವರಣ, ಕುಟುಂಬದವ್ರ ಜೊತೆಗೆ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸ್ವಲ್ಪ ಮಟ್ಟಿಗಿನ
ಏನು ಅಪವಾದ ಬರುವ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಮತ್ತು ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಹಿರಿಯರಿಂದ ಒಳ್ಳೆಯ ಸಲಹೆ, ಒಳ್ಳೆಯ ಶುಭ ವರ್ತಮಾನ ಇತ್ಯಾದಿ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಾ ಈ ದಿವಸ. ಪ್ರಾರ್ಥನೆ ಈ ದಿವಸ ಗಣಪತಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಸೂಚಿಸ್ತಾ ಇದೆ, ಗಮನ ಇರಲಿ. ಉಳಿದ ಹಾಗೆ ಈ ದಿವಸ ಏನಪ್ಪ ಅಂದರೆ ಗುರುವಿನ ಬಲ ಚೆನ್ನಾಗಿರೋದ್ರಿಂದಾಗಿ ಗುರು ಹಿರಿಯರ ಸಲಹೆ, ಅದರಿಂದ ನಿಮಗೆ ಈ ಕಷ್ಟಗಳಿಂದ ಪಾರಾಗ್ತೀರ, ಯೋಚನೆ ಮಾಡಬೇಡಿ. ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಒಳ್ಳೆಯ ಸ್ಥಾನಮಾನ, ಪ್ರಶಂಸೆ ಇತ್ಯಾದಿ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಲೆದಾಟ ಇದೆ. ಈ ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ ತುಂಬ ಅಲೆದಾಟ, ಪಾಪ ಹಣ ಬರೋದಿಲ್ಲ, ಹಾಗಾಗುತ್ತೆ. ಓಡಾಡಿದ್ದೇ ಆಯಿತು, ಮೈ ಶ್ರಮ ಬೆವರು ಇದಾಗ್ಬಿಡುತ್ತೆ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನ್ಯೋನ್ಯತೆ ಇದೆ, ತೊಂದರೆ ಇಲ್ಲ. ಈ ದಿವಸ ನೀವು ಈ ದಿವಸ ನಿಮ್ಮ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಇದೆ ಈ ದಿವಸ. ಸ್ಥಾನಮಾನ, ಪ್ರಶಂಸೆ, ಗೌರವ ಬಂದು ಒದಗುತ್ತೆ ನಿಮಗೆ. ಇನ್ನು ಸಂಗಾತಿಯಲ್ಲೂ ಅನ್ಯೋನ್ಯತೆ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಸಾಮರಸ್ಯ, ಶುಭ ಕಾರ್ಯಗಳು, ಉತ್ತಮ ಚಿಂತನೆ, ಸಜ್ಜನರ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಈ ದಿವಸ ನಿಮಗೂ ಒಂದು ಅಪಮಾನ, ಒಂದು ಯಾವುದೋ ಒಂದು ಚರ್ಚೆ, ವಾದ, ಇವುಗಳಲ್ಲಿ ಸೋಲು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತುಪ್ಪ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ದೈವಾನುಕೂಲದಿಂದ ವೃತ್ತಿಯಲ್ಲಿ ಒಂದು ಸಾಧನೆ ಅದನ್ನು ಸೂಚಿಸ್ತಾ ಇದೆ. ಪ್ರಶಂಸೆ, ಗೌರವ, ಪ್ರತಿಷ್ಠೆ ಸಿಗ್ತಕ್ಕಂಥದ್ದೆಲ್ಲ ಇದೆ ಈ ದಿವಸ, ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಕಾರವೂ ಚೆನ್ನಾಗಿರ್ತದೆ. ಕುಟುಂಬ ಸೌಕರ್ಯ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಆದರೆ ಸಪ್ತಮ ದಾಂಪತ್ಯದಲ್ಲಿ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ, ಅಸಮಾಧಾನ ಸೂಚಿಸ್ತಾ ಇದೆ. ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ, ಸಂಗಾತಿಯ ಸಹಕಾರ, ಕೆಲಸಕ್ಕೆ, ವೃತ್ತಿಗೆ ನಿಮ್ಮ ಸಂಗಾತಿಯಿಂದ ಸಹಾಯ ನಿರೀಕ್ಷೆ ಮಾಡಬಹುದು. ಈ ದಿವಸ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲೂ ಒಂದು ಸಾಮರಸ್ಯ ಕಾಣ್ತೀರ. ದೇವಸ್ಥಾನ, ಕ್ಷೇತ್ರ ದರ್ಶನ, ಈ ರೀತಿಯ ಒಂದು ಶುಭ ಫಲ, ಶುಭ ಚಿಂತನೆ, ಸಚ್ಚಿಂತನೆ, ದಾನ ಧರ್ಮ, ಈ ರೀತಿಯ ಮನಸ್ಸು ಉಂಟಾಗುತ್ತೆ. ಚೆನ್ನಾಗಿದೆ ಇವರ ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸಾಲ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಧೈರ್ಯ ಸಾಹಸಗಳ ಕಾರ್ಯಗಳು, ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಹೆಚ್ಚಿನ ಪಾಲು ನಿಮಗೆ ಚಂದ್ರ ಅಷ್ಟಮದಲ್ಲಿ, ಹೀಗಾಗಿ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು. ಸಂಗಾತಿಗಾಗಿ ನಷ್ಟ, ಹಾಸ್ಪಿಟ್ಲು, ಮತ್ತೊಂದು ಈ ರೀತಿಯಲ್ಲಿ ಓಡಾಟ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಮತ್ತು ಉದರ ಬಾಧೆ, ನಿಮಗೂ ಕೂಡ ಹೊಟ್ಟೆ ಸಂಬಂಧಿ ಮತ್ತು ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸ್ವಲ್ಪ ಮಿಶ್ರವಾಗಿದೆ ನಿಮಗೆ. ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನದಲ್ಲೇ ನೀವು ಕೂಡ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ನಿಮಗೆ ಧನಬಲ ಚೆನ್ನಾಗಿದೆ. ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಿಂದಲೂ ಸಹಾಯ ಸಹಕಾರ ನಿರೀಕ್ಷೆ ಮಾಡಬಹುದು ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ಹೀಗಾಗಿ ರಸ್ತೆ ಮಧ್ಯೆಯೇ ರೋಡ್ ರೇಜು, ಮಗದೊಂದು ಈ ರೀತಿಯ ರಗಳೆ ಉಂಟಾಗುವ ಸಾಧ್ಯತೆ ಇದೆ. ಹುಷಾರು. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಗೌರವ ಸಿಗ್ತಕ್ಕಂಥದ್ದು, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ. ನಿಮಗೆ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಸಹೋದರರು, ಸೇವಕರು ಇವರಿಂದಲೇ ಏನೋ ತೊಂದರೆ, ತೊಡಕಿಗೆ ಸಿಕ್ಕಾಕೊಳ್ಳೋ ಲಕ್ಷಣ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜಗತ್ಪ್ರಭವೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.